ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಭುವಿ ಕನ್ನಡ ವ್ಲಾಗ್ಸ್. ನೋಡಿ, ನಾನು ಭುವಿ ಬೆಳಗ್ಗೆ ಎದ್ದು ರೆಡಿಯಾಗಿ ಕೂತಿದ್ದೀವಿ. ಸ್ಕೂಲ್ಗೂ ಇದೇ ಟೈಮಿಂಗ್ ಸಿಗೋದು ಇಲ್ಲ. ಹೌದು, ಸ್ಕೂಲ್ಗೂ ಇದೇ ಟೈಮ್ಗೆ ಎದ್ದೇಳ್ತೀಯ? 6 o'clock ಹೋಗಿದ್ದೆ ನಾನು. 6:20 ಪೌಡ್ರ್ ಹಾಕಿ ಪೌಡ್ರ್ ಹಾಕೊಂಬಿಟ್ಟಿದ್ದೆ. 6:05ಗೆ ಎದ್ದೇಳ್ತೀನಿ. ಸೊ ನಾವಿವತ್ತು ರೆಡಿಯಾಗಿ ಟ್ರಿಪ್ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಸೋನು? ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ? ನೆನೆ ಯಾರು ಕೇಳಿದ್ರು ಇವಳು ನಾನು ಅಗ್ರಾರಕ್ಕೆ ಹೋಗ್ತಾ ಇದ್ದೀನಿ ಅಂತಿದ್ದಾಳೆ. ಆ್ಯಕ್ಚುಲಿ ನಾವು ಸಕಲೇಶ್ಪುರ ಹೋಗ್ತಾ ಇದ್ದೀವಿ ಆಫ್ಟರ್ ಅ ಲಾಂಗ್ ಟೈಮ್. ಭುವಿ ಅಂದರೆ ಸಕಲೇಶ್ಪುರ ಆನ್ ದ ವೇ ಧರ್ಮಸ್ಥಳಗೆಲ್ಲ ಹೋಗ್ಬೇಕಾದ್ರೆ ಹೋಗ್ತಾ ಇದ್ವಿ. ಬಟ್ ಸಕಲೇಶ್ಪುರದಲ್ಲಿ ಸ್ಟೇ ಮಾಡಿ ಆಲ್ಮೋಸ್ಟ್ 8 years ಆಗಿದೆ. ಮೋಸ್ಟ್ಲಿ ಭುವಿ ಒಂದು 10-11 months ಇದ್ದಾಗ ಕರ್ಕೊಂಡೋಗಿದ್ವಿ. ಅದಾದಮೇಲೆ ಇವತ್ತೇ ಸ್ಟೇ ಮಾಡೋಕ್ಕೆ ಹೋಗ್ತಾ ಇರೋದು ನಾವು. ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ, ನನ್ನ ಫಸ್ಟ್ ಕಂಪ್ನಿ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ, ಅವ್ರ ಫ್ಯಾಮಿಲಿ ಎಲ್ಲ ಬರ್ತಿದ್ದಾರೆ. ಸೊ ಅವ್ರ ಜೊತೆ ಹೋಗ್ತಾ ಇದ್ದೀವಿ. ನಿಮಗೂ ಸಕಲೇಶ್ಪುರ ತೋರಿಸ್ತೀವಿ, ಬನ್ನಿ ಹೇಗಿದೆ ವೆದರು ಅಂತ. ಮಳೆ ಇಲ್ಲ ಅಂತಿದ್ದಾರೆ, ಏನೋ ಗೊತ್ತಿಲ್ಲ. ಬಟ್ ಚಳಿ ಇದೆಯೋ ಏನೋ ಅದು ಗೊತ್ತಿಲ್ಲ. ನಿಮಗೂ ಎಲ್ಲ ಅಪ್ಡೇಟ್ ಕೊಡ್ತಿರ್ತೀವಿ. ನಮ್ಮ ಜೊತೆ ನಿಮ್ಮನ್ನು ಸಕಲೇಶ್ಪುರಕ್ಕೆ ಕರ್ಕೊಂಡು ಹೋಗ್ತೀವಿ. ಓಕೆನಾ ಸೋನು? ನೋಡಿ, ಬೆಳಗ್ಗೆ ಎದ್ದು ಮೊಬೈಲ್ ಹಿಡ್ಕೊಂಡು ಕೂತ್ಕೋತಾರೆ ಮಕ್ಕಳು. ಬೆಳಗ್ಗೆ ಮೊಬೈಲು. ಇವರಿನ್ನೂ ಇವಾಗ ರೆಡಿ ಆಗ್ತಿದ್ದಾರೆ. ಇವಾಗ ನಾವೆಲ್ಲ ಎದ್ದು ರೆಡಿ ಆದರೆ ಇನ್ನೂ ರೆಡಿ ಆಗಿಲ್ಲ ಇವರು. ಓಕೆ ಗಾಯ್ಸ್, ಬನ್ನಿ, ಲೆಟ್ಸ್ ಗೋ. ಸ್ಟಾರ್ ರೆಡಿ ಆಗಿದ್ದಾರೆ, ನಮ್ಮ ಡಾನ್ಸಿಂಗ್ ಸ್ಟಾರ್. ಹಲೋ, ಹಾಯ್ ಮಾಡಿ ನಮ್ಮ ಬ್ಲಾಗ್ಗೆ. ನೋಡಿ, ಇವರು ವಿದೇಶದಿಂದ ಸ್ವದೇಶಕ್ಕೆ ಮರಳಿದ್ದಾರೆ. ಎಷ್ಟು ತಿಂಗಳಿರ್ತೀಯ ಗುರು? ಸದ್ಯಕ್ಕೆ ಟೆಂಪ್ರವರಿ. ನೋಡಿ, ಇರೋದೇ ಇಲ್ಲ ಅಂತಾರೆ, ವಾಪಸ್ ಹೋಗ್ಬೇಕು ಅಂತಿದ್ದಾರೆ. ನೋಡಿ, ಅವ್ರು ಅಲ್ಲಿಂದ ಬಾಲ್ಕನಿಯಿಂದ ಹಾಯ್ ಮಾಡ್ತಿದ್ದಾರೆ. ನೋಡಿ, ಇವರೇ ನಮ್ಮ ಚಾನೆಲ್ಗೆ ಹೊಸ ಅಲ್ಲ, ಸಿನ್ಸಿಯರ್ ಸಬ್ಸ್ಕ್ರೈಬರ್. ವೆರಿ ಸಿನ್ಸಿಯರ್. ಮೈಲೇಜ್ ಹೇಳ್ಬಿಡಪ್ಪ, ಈ ಕಡೆ ಬಾ. ಕೂದಲಿನಿ ಎಲ್ಲ ಓಕೆನಾ? ಎಲ್ಲ ಚೆನ್ನಾಗಿದೆ. ಮೂವಿ ಹೇಗೆ ಅನಿಸ್ತಾ ಇದೆ? ನಮ್ಮೆಲ್ಲ ಕಮೆಂಟ್ ಓದಿ ನಿಮ್ಗೆ. ಅದಂತೂ ಇದು ಮತ್ತೆ ಮಗುವುದು ತತ್ವಶಾಸ್ತ್ರದಂತ ಸಖತ್ತಾಗಿದೆ ಕಮೆಂಟ್. ಇಲ್ಲ ರಿಯಾನ್ಸ್, ಹಾಯ್ ಮಾಡೋ ನಮ್ಮ ಚಾನೆಲ್ಗೆ. ಇವತ್ತು ಜಗದೀಶ್ ಇಂದ ದೀಪು ಮತ್ತೆ ದೀಪ್ತಿ ಸೇರಂಗಾಯ್ತು. ಇದು ದೀಪು, ಅದು ದೀಪ್ತಿ. ತಿಂಗಳಾದ್ಮೇಲೆ ಏನ್ ರಿಸಲ್ಟ್ ಇದೆಯಾ ಅಂತ, 9 months ಆದ್ಮೇಲೆ ಏನ್ ರಿಸಲ್ಟ್ ಇರುತ್ತಂತ. ಸಣ್ಣ 10 ವರ್ಷ 15 ವರ್ಷ ಆದ್ರೂ ರಿಸಲ್ಟ್ ಬಂದಿಲ್ಲ. ದೀಪ್ತಿಗೆ ಎಲ್ಲಿ ಬರುತ್ತೆ? ರಿಸಲ್ಟ್ ಆಗಿದೆ ಇವಾಗ. ಇಂಡಿಯಾದಲ್ಲಿ ಇದ್ದವ್ರು ಯಾರು ಮಾಡಲಿಲ್ಲ ಪೂಜೆ, ಅಮೆರಿಕದಿಂದ ಬಂದವ್ರು ಮಾಡಿದ್ದಾರೆ. ಎಲ್ಲರೂ ಬ್ರೇಕ್ಫಾಸ್ಟ್ ಎಲ್ಲಿ ಮಾಡೋದು ಅಂತ ಡಿಸ್ಕಷನ್ಸ್ ಮಾಡ್ತಾ ಇದ್ದಾರೆ. ಗುರು ತಿಂಡಿ ಎಲ್ಲಿ ಕೊಡಿಸ್ತೀಯಾ? ಹೌದಾ? ಎಲ್ಲಾದ್ರೂ ಈ ಹೋಟೆಲ್ಸ್ಗಿಂತ ಎಲ್ಲಾದ್ರೂ ಈಗ ರೋಡ್ ಸೈಡ್ ಅಂತಲ್ಲ, ಈಗ ಫೇಮಸ್ ಇರುತ್ತಲ್ಲ ಹಳೇದು, ಆ ತರದ್ದು ಏನಾದ್ರು ಇದೆಯಾ? ನೋಡಿದೀರಾ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ತಿಥಿ ಮುಗಿಯೋವರೆಗೂ ಸೂತ್ಕಾಲ. 11ನೇ ದಿನದ ಕಾರ್ಯ ಆಗೋರಿಗೂ. ರಾಮ್, ನಾವ್ ಅಲ್ಲೋಗಲ್ವಾ ರಾಮ್? ಅದೇ ರೊಟ್ಟಿ ಹೋಟೆಲ್ ಸಕಲೇಶ್ಪುರಕ್ಕೆ ಆ ರೂಟಲ್ಲಿ ಹೋಗಲ್ವಾ? ಅಲ್ಲೊಂದು ಸಕಲೇಶ್ಪುರ ಎಂಟ್ರಿ ಆಗ ಮುಂಚೆ ಅಕ್ಕಿ ರೊಟ್ಟಿ ಹೋಟೆಲ್ ಇದೆ, ಸೂಪರ್ ಆಗಿರುತ್ತೆ ಅಕ್ಕಿ ರೊಟ್ಟಿ. ಗೊತ್ತಿಲ್ಲ, ಅಲ್ಲಿ ಹೋಗ್ತೀವ. ಹಾ, ಅದು ಗೊತ್ತಿಲ್ಲ. ನೋಡೋಣ. ನಾವು ಹೋಗ್ತಾ ಇರೋ ರೆಸಾರ್ಟ್
ಭಾರ್ಗವಿ ರೆಸಾರ್ಟ್ ಹೋಗಿ ತೋರ್ಸೋಣ ಅಲ್ವಾ? ಈಗ್ಲೇ ಹೇಳ್ಬೇಡ, ಈಗ್ಲೇ ಹೇಳ್ಬೇಡ. ನಮಗೆಲ್ಲ ಗೊತ್ತಾಗೋಯ್ತು. ನೋಡಿ ಇವ್ನು ಹಾಡು ಹೇಳ್ತಿದ್ದಾನೆ, ಡ್ಯಾನ್ಸ್ ಮಾಡ್ತಿದ್ದಾಳೆ. ಬೇರೆ ಹಾಡ ಚಲೋ ಮಾಡ್ತಿದ್ದೀರಾ ನೋಡಿ. ಬ್ರೇಕ್ಫಾಸ್ಟ್ ನಿಲ್ಲಿಸ್ತಾನೆ ಇಲ್ಲ, ಯಾವ ಹೋಟ್ಲಿಗೂ ಹೋಗ್ತಾ ಇಲ್ಲ, ಹೋಗ್ತಾನೆ ಇದೀವಿ. ಬಂತು ನೋಡಿ. ಹುಡುಗರು ಮಕ್ಕಳಾಗಿದ್ರೆ ಟೈಮ್ 9:45, ಎಲ್ಲೂ ನಿಲ್ಲಿಸ್ತಾನೆ ಇಲ್ಲ. ಯಾರು ಬಂದಿದೆ ಅಲ್ಲಿ ನಿಲ್ಸೋಣ. ಇಲ್ಲಿ ಇಲ್ಲಿ ಶಿವದರ್ಶಿನಿ ಯಾವ್ದಿದು? ಶಿವದರ್ಶಿನಿ. ಸರ್ ನಡೀರಿ ಕನ್ಫ್ಯೂಷನ್ ಆಗಿದೆ. ಕನ್ಫ್ಯೂಸ್ ಮಾಡಬೇಡಿ. ಶಿವದರ್ಶಿನಿ ಇದೆ, ಬಿಡದಿ ತಟ್ಟೆ ಇಡ್ಲಿ ತಿಂದು. ಈಗ ಕಿಚ್ಚನ ಹಳ್ಳಿ ಮನೆಗೆ ಹೋಗ್ತಾ ಇದೀವಿ, ಸುಮ್ಮನಿರಿ. ಚಿಬ್ಲು ಇಡ್ಲಿ. ಮನೇಲಿ ನಿಲ್ಸಿದ್ರಪ್ಪ ಇಲ್ಲಿ. ಚಿಂಟಮ್ಮ ಚಿಂಟು ಮಕ್ಳ ಎದಳ್ರಪ್ಪ, ಮಲಗಿರೋರೆಲ್ಲ. ಚಿಂಟು ಚಿನ್ನೋ ಎದಳು ಕಂದ ಮಗಳೇ ಎದಳು. ಇದರಮ್ಮ ನಿಮಿಷ ಜಡೆ ಹಾಕೊಂಡು ಸರ್ವಾ ಇಲ್ಲಿ ನೋಡ, ಕಿಚ್ಚ ಬಂದಿದ್ದಾನೆ. ನೀನ್ ಕಿಚನ್ ಫ್ಯಾನಾ ಅಪ್ಪು ಫ್ಯಾನಾ? ಕಿಚನ್ ಫ್ಯಾನಾ ಅಪ್ಪು ಫ್ಯಾನಾ? ಇಬ್ರು ಅಂದ್ರೆ ಹೋಗೋ ಒಳಗೆ. ಹಾ, ಒಬ್ಬನೇ ಅಂದ್ರೆ ಹೋಗ್ಬಿಡ್ತಾರೆ, ಬಿಡ್ಬೇಡಿ. ಸಿ ನೋಡಿ, ಕಿಚ್ಚನ ಹಳ್ಳಿ ಮನೆ ಅಂತೆ. ಕಿಚ್ಚನ ಹಳ್ಳಿ ಮನೆಗೆ ಬಂದಿದೀವಿ, ಮನೆ ಏನ್ ಚೆನ್ನಾಗಿ ಸಿಗುತ್ತೆ ಅಂತ. ಏನು ಮಾಮೂಲಿ ಅದೇ ಸಿಗುತ್ತೆ, ದೋಸೆ ಇಡ್ಲಿ ಎಲ್ಲ. ಹೆಸರು ಮಾತ್ರ ಚೇಂಜ್. ಅಲ್ಲ, ಏನಾದ್ರೂ ಸ್ಪೆಷಲ್ ಆಗಿರುತ್ತೆ. ವೆಜ್ ಹೋಟ್ಲಲ್ಲಿ ಕಾಲ್ ಸೂಪಿರಲ್ಲ. ಇವ್ ನೋಡು, ಇಲ್ಲೇ ಎತ್ಕೊಂಡ್ಬಿಡ, ಏನ್ ಬೇಕು ಎತ್ಕೊಂಡ್ಬಿಡ. ಸೂಪರ್ ಆಗಿದೆ. ಎಲ್ಲ ಕಡೆ ಹೋದ್ರು ಅದೇ ಇಡ್ಲಿ ವಡೆನೆ. ಒಂದು ಕನ್ಫ್ಯೂಷನ್ ಅಂದ್ರೆ ಕಿಚ್ಚನ ಹಳ್ಳಿ ಮನೆ ಅಥವಾ ಕಿಚನ್ನ. ಕಿಚ್ಚನ ಹಳ್ಳಿ ಮನೆ ತಿನ್ನಪ್ಪ, ಅದೇನಿದು? ಸರಿ ಇದ್ದಂಗೆ ಆಯ್ತಾ? ನೋಡಿ ಎಷ್ಟು ಚೆನ್ನಾಗಿದೆ, ತಿನ್ರಿ ಅಂದ್ರೆ ಮಜಾ ಇರುತ್ತೆ. ದೋಸೆ ಬಂದಿದೆ, ಇವಾಗ ದೋಸೆ ತಿಂತಾ ಇದ್ದಾರೆ. ಇವನು ಮುಖದರ್ಸ್ ಲಿಫ್ಟಿಗೆ ಹಾಕೊಂಡಿದ್ದೀನಿ ನೋಡಿ. ಇವನು ಬೆಳಗ್ಗೆ ಎದ್ದಿದ್ದಷ್ಟು ಲಿಫ್ಟಿಗೆ ಹಾಕೊಂಡ್ ಬಂದ್ಬಿಡ್ತಾರೆ ಅಲ್ವಾ? ಕೊನೆಗೆ ಎಲ್ರದ್ದು ಬಂದಂಗೆ ಆಯ್ತು. ಇವಾಗ ದೋಸೆ ಅಂತೂ ಕ್ಲಾಸಿಕ್ಕು, ಸೂಪರ್ ಇದೆ. ಎಷ್ಟು ಹೆಂಗಿದ್ಯಾ ಊಟ? ಬ್ರೇಕ್ಫಾಸ್ಟ್ ಹೆಂಗಿದೆ? ಚೆನ್ನಾಗಿದ್ಯಾ? ಅಲ್ಟಿಮೇಟಾ? ಸೂಪರ್. ದೋಸೆ ಅಂತೂ ಸಕ್ಕತ್ತಾಗಿದೆ. ಬನ್ನಿ ನೋಡೋಣ ಏನ್ ನೋಡೋಣ, ನಿಮಗೆ ಏನೇನು ಏನ್ ನೋಡ್ತೀರಾ? ಸಿಗುತ್ತೆ, ಇನ್ನೇನು ಮುಂದಕ್ಕೇನು. ಚೆನ್ನಾಗಿದೆ, ಪ್ಲೇಸು ಚೆನ್ನಾಗಿದೆ. ಮಳೆ ಬರ್ಬೇಕಾದ್ರೆ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಕಿಚ್ಚನ ಹಳ್ಳಿ ಮನೆ ರೆಕಮೆಂಡೆಡ್. ಯಾರು ಬೇಕಾದರೂ ಬಂದ್ರು ಹಾಸನ್ ಹೈವೇಲಿ ಹೋಗ್ಬೇಕಾರ ಕಿಚ್ಚನ ಹಳ್ಳಿ ಮನೆ ಇಸ್ ರೆಕಮೆಂಡೆಡ್. ತುಂಬಾ ಚೆನ್ನಾಗಿದೆ ಬ್ರೇಕ್ಫಾಸ್ಟ್. ಆಕ್ಚುಲಿ ದೋಸೆ ಬೆಂಗಳೂರಲ್ಲಿ ಎಷ್ಟು ಚೆನ್ನಾಗಿ ಸಿಗಲ್ಲ, ಇಲ್ಲಿ ಚೆನ್ನಾಗಿದೆ. ಪ್ರೈಸಿಂಗ್ ಎಲ್ಲ ಏನಿರುತ್ತೆ ನೋಡಬೇಕು. ಪ್ರೈಸ್ ಗೊತ್ತಿಲ್ಲ, ನೋಡ್ಬೇಕು. ಸೊ ಒಂದು ದೋಸೆ 110 ರೂಪಾಯಿ, ಒಂದು ಈರುಳ್ಳಿ ದೋಸೆ 120 ರೂಪಾಯಿ. ಪರವಾಗಿಲ್ಲ, ಓಕೆ. ಬಟ್ ಟೇಸ್ಟ್ ಚೆನ್ನಾಗಿತ್ತು. ಟೇಸ್ಟ್ ಸೂಪರ್ ಆಗಿದೆ. ಯಾರಾದ್ರೂ ಹೋಗ್ತಾ ಇದ್ರೆ, ಇಲ್ಲಿ ಕಡೆ ಬರ್ತಾ ಇದ್ರೆ ಕಿಚ್ಚನ ಹಳ್ಳಿ ಮನೆಯಲ್ಲಿ ಹೋಗಿ ನೋಡ್ಬೋದು. ಡೈಲಾಗ್ ಹೇಳ್ಬೇಕು ಬಾಯಲ್ಲಿ. ಏನ್ ಹೇಳ್ದ? ನೀನ್ ಹೇಳ್ದಲ್ಲ ಬಿಲಿಯರ್ಸ್ ಪೇ ಮಾಡೋದು ಅಂತ, ಅದಕ್ಕೆ ಜಗ್ಗಿ ಸಂಕಲ್ಪ. ಇನ್ನೊಂದ್ಸಲ ಹೇಳಪ್ಪ, ಈ ಡಮ್ಸರಾಟ್ ರೂಲ್ಸ್ ಹೇಳು. ಕನ್ನಡ, ಹಾ, ಇದು ಇಂಗ್ಲಿಷ್, ಇದು ಹಿಂದಿ. ಓಕೆ. ಫಾರ್ ಎಕ್ಸಾಂಪಲ್ ಬೈ ಟು ಲವ್ ಅಂತ ಮೂವಿ ನೇಮು, ಕನ್ನಡ ಫಿಲಂ ಹೆಸರು, ಆದ್ರೆ ವರ್ಡಿಂಗ್ ಬಂದ್ಬಿಟ್ಟು ಇಂಗ್ಲಿಷ್. ಸೊ ಬೈ ಟು ಲವ್ ಅಂದ್ರೆ ಹಿಂಗಾಗುತ್ತೆ. ಸೊ ಆಗ ಕಾಫಿ, ಬೈ ಟು ಲವ್, ಆತರ. ಓಕೆ, ಸರಿ, ಸ್ಟಾರ್ಟ್. ಸರಿ, ನಾನು ಕೊಡಿ ಫಸ್ಟ್, ನಾನು ಮಾಡಿಸ್ತೀನಿ. ಓಕೆ. ಫ್ಲಮ ಹಳೆ ಫ್ಲಮ
ಒಂದೇ ವರ್ಡು. Okay. ಚಾನ್ಸ್ ಇಲ್ಲ ಬಿಡಿ. ಇದೆ. 2 ನಿಮಿಷ ಆಯ್ತು. ಊಟ. ಚಾನ್ಸೇ ಇಲ್ಲ ಟೀ. ಚೋಮನ ದುಡಿ ಆಗದೇ ಇಲ್ಲ, ಚಾನ್ಸೇ ಇಲ್ಲ. ಸೋನು ಆಡು. ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕರುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು ಕಾರಣದಂತೆ ಮಾಯವಾದನು ಶಿವ ಕೈಲಾಸ ಸೇರಿಕೊಂಡನು ಕಾರಣದಂತೆ ಮಾಯವಾದನು ಡೆಡಿಕೇಟೆಡ್ ಟು ವಿನಯ್. ಈ ಜೀವನ ನೀನಾದೇನಾ ನೀನಾದೇನಾ ನೊಂದಿಗೆ ಈ ಜೀವನ. ಅಂದ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲಬೇಕೇ ಕೊನೆಗೆ ಮನೆಗೆ ಓಡುವೆ ನನ್ನ ಕನಕದ ಸೇವಕ ಆಸೆಗೆ ನಿನಗೆ. ಮಣಿ 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 ಮಣಿಗೊಂದು ದಾರ ಟುಡು 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 ದಾರ ಜೊತೆ ಮಣಿ ಸೇರಿ ಚಂದದೊಂದು ಹಾರ ಟುಡು 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 ತಾನಿ ತಂದಾನ ತಂದನ ತಂದಾನ ತಂದನ ತಂದಾನ ತಂದನ ತಂದಾನನ. ನಿಮ್ಮ ಹೆಸರೇನು ಮಣಿ ಅಂತ ಗೊತ್ತಾಯ್ತು, ಆದ್ರೆ ಮಣಿ ಜೊತೆ ಇರೋ ದಾರದ ಹೆಸರೇ ಗೊತ್ತಾಗಿಲ್ವಲ್ಲೇ. ಏನೋ ಹೆಸರು ಕೇಳಿದರೆ ಕೆಸರು ಬಿದ್ದು ತರ ಆಡಬಾರದು ಅಂತ ಹೇಳೇ ಮಣಿ. ನಮ್ಮ ಹೆಸರು ಮಾತ್ರ ಕೇಳಿ ತಮ್ಮ ಹೆಸರು ಹೇಳದೇ ಇರೋ ಕಲ್ಮೋಸ ಅಂತ ಹೇಳೇ ಮಣಿ. ಕೃಷ್ಣ 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 ನನ್ನ ಹೆಸರು ಕೃಷ್ಣ ಅಂತ ಹೇಳಮ್ಮ ಮಣಿ. ನನ್ನ ಹೆಸರು ಕೃಷ್ಣ ಅಂತ ಹೇಳಮ್ಮ ಮಣಿ. ಹಂಗಾರೆ ಗೋಕಿಂಗಸ್ತಿಯರು ಇದಾರ ಅಂತ ಈಗಲೇ ಕೇಳ್ಬಿಡ ಮಣಿ. ಈ ಕಲಿಯುಗದ ಕೃಷ್ಣ ಅದೆಲ್ಲ ಕಾಪರ ಈಗ. ಈ ಕಲಿಯುಗದ ಕೃಷ್ಣ ಯಾವ ಕಣ್ಣೇನು ಕಣ್ಣೆತ್ತಿ ನೋಡಲ್ಲ, ಯಾವ ಕಣ್ಣೇನು ಕಣ್ಣೆತ್ತಿ ನೋಡಲ್ಲ. ನನ್ನ ನೋಡಲ್ವಾ? ಮಾತಾಡ್ಬೇಡ ಅಂತ ಹೇಳೆ ಮಣಿ. ಇವಾಗಲಾದ್ರೂ ಹೆಸರಲ್ಲ ಹೇಳಿ ಕನ್ಯಾಮಣಿ. ನನ್ನ ಹೆಸರು ಒಂದು ಹೂವಿನ ಹೆಸರು ಐತೆ ಅಂತ ಹೇಳೇ ಮಣಿ. ಅದು ಯಾವ ಹೂವು, ಅದು ಯಾವ ಹೂವು, ಭೂಮಿಯ ಮೇಲೈತೋ ಅಂಬರ ಮೇಲೈತೋ, ನೆಲದ ಮೇಲೈತೋ ಅಂಬರ ಮೇಲೈತೋ, ಗೊತ್ತಾಗಿಲ್ಲದೆ ಮಣಿ ಕಣ್ಮಣಿ. ನೆಲದ ಮ್ಯಾಲೆ ಹುಟ್ಟಿ ಅಮರದಾಗೆ ಚಾಚ್ಕೊಂಡೈತೆ, ನೆಲದ ಮ್ಯಾಲೆ ಹುಟ್ಟಿ ಅಮರದಾಗೆ ಚಾಚ್ಕೊಂಡೈತೆ ಅಂತ ಹೇಳೆ ಮಣಿ. ಬೇಗ ಹೇಳೆ ಮಣಿ. ಕನಕ 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 ಆಹಾ ಚೆನ್ನಾಗೈತೆ, ಕನಕ ಕನಕ ಆಹಾ ಮುದ್ದಾಗೈತೆ. ಹೌದು ಹೌದು ಚೆನ್ನಾಗಿದೆ. ಈಗ ಯಾರಿಗುಂಟು ಹೇಳು ಜಗದಲ್ಲಿ ಮುಳ್ಳು ಎಂದು ಉಂಟು ಕಾಡಲಲ್ಲಿ. ದುರಾಸೆ ಏತಕೆ ನಿರಾಸೆ ಏತಕೆ ಅದೇನೆ ಅಂದರು ಅವರ ಕಾರಣ. ಬಾಳಿಗೊಂದು ಎಲ್ಲೆಲ್ಲಿದೆ ನಿನ್ನಾಸೆ ಎಲ್ಲಿ ಕೊನೆಯಿದೆ, ಹೇಗೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು. ಗ್ರೀನರಿ ನೋಡಿ ಗಾಯ್ಸ್ ಹೆಂಗಿದೆ, ಚೆನ್ನಾಗಿದೆ. ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ. ಇನ್ನೇನು ಸಕಲೇಶ್ಪುರ ಹತ್ರ ಬಿಸಿಲು ಇಲ್ಲ, ಮಳೆನೂ ಇಲ್ಲ, ಮೋಡ ಮೋಡ. ನೈಸ್ ವೆದರ್, ವಿ ಆರ್ ಎಂಜಾಯಿಂಗ್. ಸಕಲೇಶ್ಪುರ ಎಂಟ್ರಿ ಆಗ್ತಿದಂಗೆ ವಾತಾವರಣ ಫುಲ್ ಚೇಂಜ್ ನೋಡಿ. ಹನಿ ಹನಿ ಮಳೆ ಆಗ್ತಿದೆ, ಅಲ್ಲಿ ದೂರದಲ್ಲಿ ಮಳೆ ಆಗ್ತಿದೆ ಸಕಲೇಶ್ಪುರದಲ್ಲಿ. ನೈಸ್ ವೆದರ್. ನಮ್ಮ ಮಗುಗೆ ನಿದ್ದೆ. ಓವರ್ಲೋಡ್ ಆಗಿಬಿಟ್ಟಿದ್ವಿ. ಗೌರ್ಮೆಂಟ್ ಶುಡ್ ಸ್ಟಾಪ್. ರೆಸಾರ್ಟ್ಗೆಲ್ಲ ಬಂದ್ ಮಾಡ್ಬೇಕು. ಎಲ್ಲಿ ನೋಡ್ರು ರೆಸಾರ್ಟ್, ಹೋಮ್ ಸ್ಟೇ, ಹೋಟೆಲ್ಗಳು ಸಾಲ್ತಾ ಇಲ್ಲ. ಬೆಂಗಳೂರಿನವರೇ ತಗೊಂಡು ಜಾಗ ತಗೊಂಡು ಇನ್ವೆಸ್ಟ್ ಮಾಡ್ತಿದ್ದಾರೆ. ವೀಕೆಂಡ್ ಬಂದ್ರೆ ಹೋಗ್ಬಿಡ್ತಾರೆ. ಎಲ್ಲ ಹೇಳ್ತಾರೆ ಕಾಣಿಸ್ತಿದೆ ಸಾಲ್ತಾ ಇಲ್ಲ. ಎಲ್ಲ ಸಕಲೇಶ್ಪುರಕ್ಕೆ ಬರ್ತಿದಂಗೆ ನೋಡಿ ಮಳೆ ಸ್ಟಾರ್ಟ್ ಆಯ್ತು. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ವರುಣನ ಆಗಮನ. ಬೆಂಗಳೂರು ಬಂದಿದ್ರೆ ಈ ತರ ಮೋರಿ ಎಲ್ಲ ತುಂಬಾ ರೀತಿ ಇರ್ತಿತ್ತು. ನಾನು ಉಮೇಶ್ ಅದಕ್ಕೆ ಜೋರಾಗಿ. ಮುಂದಿನ ಗೀತೆ ಈಗ ಬರ್ತಾ ಇದೆ. ಹೃದಯ ಹೃದಯ ಚಿತ್ರದಿಂದ ಶಿವರಾಜ್ ಕುಮಾರ್ ಅನುಪ್ರಭಾಕರ್ ನಟಿಸಿರುವ ಹೇ ಹೃದಯ ಕೋರಿಕೆ ಗೀತೆ ಗೀತಾಗೋಸ್ಕರ ವೇದಿಕೆ ಮೇಲೆ ಹೇ ಹೃದಯ. ಯಾಕವಲ್ಲ ಯಾರು ಹಾಕು. ಸ್ನೇಹಿತರೆ, ನಾವೆಲ್ಲ ಇವಾಗ ಬಂದ್ಬಿಟ್ಟಿದೀವಿ ಅಬ್ಬಿ ವ್ಯಾಲಿ ರೆಸಾರ್ಟ್ಗೆ. ಇಲ್ಲಿ ಮುಂದೆ ಫಾಲ್ಸ್ ಇದೆ, ಅದರದೇ ರೆಸಾರ್ಟ್ ಇದು. ನೋಡ್ರೆ ಮಳೆ ಶುರುವಾಗಿದೆ. ಅಂದ್ಬಿಟ್ವಿ ಬರೋ ಇಲ್ಲಿ. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ರಿಯಾನ್ಸು ಬರೋ ಇಲ್ಲಿ ನೋಡಿ. ರೆಸಾರ್ಟ್ ಬಂದಿದ್ದೀವಿ. ಇಲ್ಲಿ ನೋಡ್ರೆ ಮಳೆ ಸುರಿತಾ ಇದೆ. ಮಗು ಬೈಲಿ, ಏನು ಅನ್ನಿಸ್ತಾ ಇದೆ?
ನೀವು ತಲೆ ಬಗ್ಸ್ಕೊಂಡು ಮಾತ್ರ ಏನೂ ಕೇಳಿಸಲ್ಲ. ಪೂಲಿಗೆ ಹೋಗ್ಬೇಕು. ಇಲ್ಲೇ ಇದು ನೋಡಿ, ಇದೆಲ್ಲ ಪೂಲೆ ಇಲ್ಲೇ ಬಿದ್ದು ನೋಡಿ. ಅವ್ನು ನೋಡಿ ರಿಯಾನ್ಸ್ ನೋಡಿ ಹೆಂಗವನೆ, ಗೋವಾದಲ್ಲಿ ಇರೋ ಥರ ಔಟವನೆ. ಮಳೆನಾ ಬತ್ಲು ಮನೆನಾ? ಬಿಲ್ಲಿಂಗಾ ಕೌಂಟ್ರು? ನೋಡು ಇಲ್ಲಿ, ನಂಗೊಂದು ಆಸೆಪ್ಪ, ಇವನ್ ಅಲ್ಲಿ ಉಜ್ಬೇಕು ಒಂದ್ಸರಿ ಅಂತ. ತೋರ್ಸೋ, ಅಲ್ಲಿ ತೋರ್ಸೋ ನಿನ್ನ ಸುಂದರವಾದ ಹಲ್ಲುಗಳನ್ನು ತೋರಿಸು. ಇಲ್ಲ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ನೋಡಿಲಿ ಎಷ್ಟು ಸುಂದರವಾಗಿದೆ ನೋಡಿ ಇವನ ಹಲ್ಲುಗಳು. ಅವನ ಸುಂದರವಾದ ಹಲ್ಲುಗಳನ್ನು ನಾನು ಉಜ್ಜಬೇಕು ಒಂದ್ಸರಿ ಆದ್ರು. ಎಷ್ಟು ತೋರಿಸ್ತಾ ಇಲ್ಲ ಸರಿಯಾಗಿ ಬಾಕಂದ ಇಲ್ಲಿ. ಯಾಶ್ ಎಷ್ಟು ಚೆನ್ನಾಗಿದೆ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ನೋಡ್ರಿ ಹಲ್ಲು. ವಾವ್. ಕಮ್ಮಿ ಆಯಿತು, ಆವಾಗ ಬರುತ್ತೆ ಹೋಗುತ್ತೆ ಅಂತೆ. ಇಲ್ಲಿ ನೋಡಿ ಈ ಥರ ಇದೆ ರೆಸಾರ್ಟು. ಆಲ್ರೆಡಿ ಜನಗಳು ತುಂಬ್ಕೊಂಡ್ಬಿಟ್ಟಿದ್ದಾರೆ ಫುಲ್. ಅದೊಂದು ದೊಡ್ಡ ಟೀಮೇ ಬಂದಿದೆ. ಕ್ಯಾಮ್ಯಾನ್ ನೋಡೋಣ ಇವಾಗ. ಇವಾಗ ಏನಾಗ್ತಿದೆ ನೋಡೋಣ. ಯಾವ ರೂಮ್ ಸಿಗ್ತೀವಿ ಇವಾಗ? ಲೇಕ್ ವ್ಯೂವಾ, ಫಾಲ್ಸ್ ವ್ಯೂವಾ? ಅದೇ ಎಲ್ಲ ಒಟ್ಟಿಗೆ ಇರ್ತಾರಲ್ಲ, ಏನಂತಾರ ನಿಮಗೆ? ಒಟ್ಟಿಗೆ ಇರ್ತಾರಲ್ಲ, ಏನು ರೂಮ್ ಅದು? ಕಾಟೇಜಾ, ಡಾಮಿಟ್ರಿನಾ? ಜೋರಿಲ್ಲ ಮಳೆ, ಡ್ರಿಸ್ಲಿಂಗ್ ಆಗ್ತಾ ಇದೆ. ಬನ್ನಿ ಹೋಗೋಣ ರೂಮ್ಗೆ. ನೋಡಿ ಎಷ್ಟು ಜನ ಬಂದಿದ್ದಾರೆ ಇವತ್ತು. ಅದೇ ಬೈಕರ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಮಕ್ಕಳೆಲ್ಲ ಜಾಗ್ರತೆಯಿಂದ ಬರಬೇಕು. ಹಿಂಗೆ ಬರಲಿ ಬಿಡು, ಏನಾಗಲ್ಲ. ಹೆಂಗಿದೆ ನೋಡ್ರೋ. ಯಾವುದು? ಒಂಚೂರು ದೂರ ಕೊಡೋದಲ್ವ ಇವರು, ಹತ್ರ ಕೊಟ್ಬಿಟ್ಟವ್ರೆ. ನೋಡಿದ್ವಿ ತುಂಬ ಹತ್ರನೇ ಕೊಟ್ಬಿಟ್ರಲ್ಲ. ಬರೋರು ಹೋಗೋರು ಇರ್ತಾರೆ. ಒಟ್ಟಿನಲ್ಲಿ ಊಟ ತಿಂಡಿಗೆಲ್ಲ ತುಂಬ ಹತ್ರನೇ ಆಗ್ಬಿಡ್ತಿತ್ತು. ಹಿಂಗೆ ಹಿಂಗೆ ಬಿದ್ದರೆ ಅಲ್ಲಿ ಹೊರಟೋಗ್ಬಿಡ್ತೀವಿ. ಎಸ್, ಲೈಟ್ಸ್ ಆನ್ ಮಾಡ್ರಪ್ಪ, ಲೈಟ್ಸ್ ಆನ್ ಮಾಡ್ರೋ. ಬೆಡ್ ಟೆಸ್ಟ್ ಮಾಡಿ. ಹಾಂ, ಎಲ್ಲ ಹಾಂ ಮಾಡಿ ಬೆಡ್ ಟೆಸ್ಟ್ ಮಾಡಿ. ನೀವು ಜಗದೀಶ್ ಬೆಡ್ ಟೆಸ್ಟ್ ಮಾಡಿ. ಹಾಂ, ಚೆನ್ನಾಗಿದ್ಯಾ? ಹಾಂ ಸಾಕು, ಬುಡ್ದೋಗ್ಬಿಟ್ರೆ ಎಕ್ಸ್ಟ್ರಾ ಫೈನ್ ನಮ್ಮಲ್ಲಿ. ನೋಡಿ ಇವಾಗ ಇಲ್ಲಿ ಓಪನ್ ಮಾಡ್ಬಿಟ್ರೆ ಫುಲ್ ಎಲ್ಲ ಇಲ್ಲಿಂದನೇ ಕಾಣಿಸುತ್ತೆ. ಸೂಪರ್, ಒಳ್ಳೆ ರೂಮ್ ಕೊಟ್ಟಿದ್ರಲ್ವಾ? ಇಟ್ಸ್ ಓಕೆ ಬಿಡಿ. ಇಲ್ಲಿ ನೋಡ್ರೋ, ಎಲ್ಲ ಇಲ್ಲಿ ನೋಡ್ರೋ. ಬಿಡ್ರೋ ಸಾಕು, ಎಲ್ಲ ನೆಮ್ಮದಿ ರೆಸ್ಟ್ ಮಾಡಿ. ಊಟ ಮಾಡ್ತೀರಾ ಇಲ್ವಾ ಇವಾಗ? ನೋಡ್ರಿ ಊಟಕ್ಕೆ ಇವಾಗ. ಊಟಕ್ಕೆ ಹೋಗೋಣ ಅಂತ ಬಂದಿದ್ದೀವಿ. ಊಟ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ನಾನ್ ವೆಜ್ಜು ಗೊತ್ತಾಗುತ್ತೆ. ಸ್ನೇಹಿತರೆ, ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಊಟ ಮಾಡಿಕೊಂಡು ನಾವು ಏನೇನು ಮಾಡಿದ್ವಿ ಅನ್ನೋದನ್ನು ಮತ್ತೊಂದು ವೀಡಿಯೋದಲ್ಲಿ ಹಾಕ್ತೀವಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ.
ಅಷ್ಟೇ.